ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಹೊಸತಾಗಿ ವಿಡಿಯೋಗಳನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಕಂದ್ರೆ ನಾನು ಪ್ರತಿಯೊಂದು ಶ್ಲೋಕದ ವಿವರಣೆ ಮತ್ತು ಅಷ್ಟೇ ಅಲ್ಲದೆ ಉದಾಹರಣೆ ಮುಖಾಂತರ ನಾನು ಅಥವಾ ಒಂದು ಕಥೆಗಳ ಮುಖಾಂತರ ನಾನು ಶ್ಲೋಕವನ್ನು ವಿವರಿಸ್ತಾ ಇದ್ದೇನೆ. ಇನ್ನು ನಿಮ್ಮ ಸಪೋರ್ಟ್ ಇಂದ ನಾನು ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳು ಮಾಡ್ಲಿಕ್ಕಾಗಿರ್ಬೋದು ಅಥವಾ ಉದಾಹರಣೆಗಳು ಕೊಡ್ಲಿಕ್ಕಾಗಿರ್ಬೋದು ನನಗೆ ಕೂಡ ಒಂದು ಆಸಕ್ತಿ ಬರ್ತದೆ ಅಂತ ಹೇಳ್ತಾ ಶ್ಲೋಕ 40 ನಾನಿದ್ದೇನೆ. ಶ್ಲೋಕ 40 ಏನ್ ಹೇಳ್ತದೆ ಅಂತ ಹೇಳಿ ಬನ್ನಿ ತಿಳಿದುಕೊಳ್ಳೋಣ. ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಈ ಶ್ಲೋಕ ಒಂದು ಕಲಿಯುಗದಲ್ಲಿ ಮಕ್ಕಳಿಗೆ ಅತ್ಯಗತ್ಯವಾಗಿ ಬೇಕಾಗಿರ್ತದೆ ಅಂತ ಹೇಳಿ ತಿಳಿದುಕೊಳ್ಬಹುದು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಅಂದ್ರೆ ನಾವು ಪರಿಶ್ರಮ ಮಾಡುವಾಗ ಕುಗ್ಗುದಿಲ್ಲ, ನಷ್ಟನೂ ಆಗುದಿಲ್ಲ. ನಾವೊಂದು ಪ್ರಯತ್ನಗಳು ಮಾಡಿದಾಗ ನಮಗೆ ಯಾವುದೇ ರೀತಿ ನಾವು ಕುಗ್ಗುದಿಲ್ಲ, ಹೊರತಾಗಿ ನಮಗೆ ಇನ್ನಷ್ಟು ಒಂದು ಧೈರ್ಯಗಳು ಬರ್ತದೆ ಅಥವಾ ಇನ್ನಷ್ಟು ನಮಗೆ ಒಂದು ಮನಸ್ಸುಗಳು ಬರ್ತದೆ ಅಥವಾ ಮನಸ್ಸುಗಳಲ್ಲಿ ಪರಿವರ್ತನೆಗಳಾಗ್ತದೆ ಅಂತ ಹೇಳಿ ತಿಳಿದುಕೊಳ್ಬಹುದು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ತುಂಬಾ ಒಂದು ಕಷ್ಟ ಅಂತ ಹೇಳಿ ನಾವು ಬಯಸ್ತಾ ಇರ್ತೇವೆ. ಆದ್ರೆ ಎಷ್ಟೋ ಜನ ಸಾಧಿಸ್ಲಿಲ್ವಾ? ಕಷ್ಟ ಅನ್ನೋದು ಯಾವ್ದು ಕೂಡ ಇಲ್ಲ, ಮನುಷ್ಯನಿಗೆ ಕಷ್ಟ ಅನ್ನೋದು ಯಾವ್ದು ಕೂಡ ಇಲ್ಲ. ಯಾವಾಗ ನಾವು ಅದನ್ನು ಒಂದು ಪಾಸಿಟಿವ್ ಥಿಂಕ್ ಆಗಿ ನಾವು ತಗೊಳ್ತೇವೆ ಆಗ ಎಲ್ಲ ಕೂಡ ಒಂದು ಈಸಿಯಾಗಿ ಆಗ್ತದೆ ಅಂತ ಹೇಳಿ ತಿಳ್ಕೊಳ್ಬಹುದು. ಯಾಕಂದ್ರೆ ಮಾನವ ಕಂಡು ಹಿಡಿದಂತಹ ಈ ಪರೀಕ್ಷೆ ಮಾನವರೇ ಜಯಿಸ್ಲಿಕ್ಕೆ ಸಾಧ್ಯ ಇಲ್ವಾ? ಕಷ್ಟಗಳು ಅನ್ನುವಾಗ ಯಾವುದೇ ಕೂಡ ಜೀವನ ಅನ್ನೋದು ಕೂಡ ಕಷ್ಟ. ಹಾಗಂತ ಹೇಳಿ ಎಲ್ರೂ ಸಾಯ್ಲಿಕ್ಕಾಗಲ್ಲ. ಹಾಗಂತ ಒಂದು ಕಾಂಪಿಟೇಟಿವ್ ಅಂತಹ ಎಕ್ಸಾಮ್ ಗಳಿಗೆ ನಾವು ಪ್ರತಿದಿನ ಕೂಡ ಓದ್ಬೇಕು. ಅಷ್ಟೇ ಅಲ್ಲದೆ ಇದಕ್ಕೆ ಒಂದು ಅವಕಾಶಗಳು ಟೈಮ್ಗಳು ಕೊಡ್ಬೇಕು. ಅಷ್ಟೇ ಅಲ್ಲದೆ ಕಷ್ಟ ಪಡ್ಬೇಕು. ಯಾವ್ದು ಕೂಡ ಕಷ್ಟ ಪಡದೆ ಈಸಿಯಾಗಿ ಯಾವುದು ಕೂಡ ಸಿಗುದಿಲ್ಲ. ಪ್ರತಿ ಬಾರಿ ಒಂದು ಎಕ್ಸಾಮ್ ಗಳು ಬರೆಯುವಾಗ ನಾವು ಒಂದು ಬಾರಿ ಸೋಲ್ಬಹುದು, ಇನ್ನೊಂದು ಬಾರಿ ಸೋಲ್ಬಹುದು. ಆದ್ರೆ ನಮ್ಗೆ ಅದರಿಂದ ಏನು ನಷ್ಟ ಆಗುದಿಲ್ಲ. ಯಾಕಂದ್ರೆ ನಮ್ಮ ಸಮಯ ಕೂಡ ವ್ಯರ್ಥ ಆಗುದಿಲ್ಲ. ಆದ್ರೆ ನಾವು ಅದರಿಂದ ಕಲಿತೇವೆ. ಈ ಎಕ್ಸಾಮ್ ಅಲ್ಲಿ ಈ ರೀತಿಯಾಗಿ ಕ್ವಶನ್ ಗಳು ಬಂದಿತ್ತು ಅಥವಾ ಈ ಎಕ್ಸಾಮ್ ಅಲ್ಲಿ ನಾನು ಈ ರೀತಿಯಾಗಿ ಓದ್ಬೋದಿತ್ತು ಅಥವಾ ಇದನ್ನು ನಾನು ಬಿಟ್ಟಿದ್ದೇನೆ ಅಂತ ಹೇಳಿ ನಮ್ಗೆ ಅದರಿಂದ ಒಂದು ಹೊಸ ಪಾಠಗಳನ್ನು ಕಲಿತೇವೆ ಹೊರತು ಯಾವುದೇ ರೀತಿಯ ನಷ್ಟ ಆಗುದಿಲ್ಲ. ಪರಿಶ್ರಮ ಯಾವತ್ತೂ ಕೂಡ ಹಾಳಾಗುವುದಿಲ್ಲ. ಅದು ವಿದ್ಯಾಭ್ಯಾಸದಲ್ಲಿ ಕಳೆದಂತಹ ಸಮಯ ಯಾವತ್ತೂ ಕೂಡ ವ್ಯರ್ಥ ಆಗುದಿಲ್ಲ. ಒಂದಲ್ಲ ಒಂದು ದಿವಸ ಅಥವಾ ಒಂದಲ್ಲ ಒಂದು ದಾರಿಯಲ್ಲಿ ನಮಗದು ಅನುಕೂಲವಾಗ್ತದೆ. ಅಷ್ಟೇ ಅಲ್ಲದೆ ನಮಗೆ ಕೂಡ ಸಹಾಯ ಆಗ್ತದೆ ಅಂತ ಹೇಳಿ ನಾವು ತಿಳಿದುಕೊಳ್ಬಹುದು. ಅಷ್ಟೇ ಅಲ್ಲದೆ ಒಬ್ಬ ರೈತ ಕೂಡ ಆಗಿರ್ಬೋದು, ಪರಿಶ್ರಮ ತನ್ನ ಒಂದು ಹೊಲದಲ್ಲಿ ಆಗಿರ್ಬೋದು ಅಥವಾ ತನ್ನ ಪರಿಶ್ರಮ ಪಟ್ಟಾಗ ಅದು ಯಾವುದೇ ರೀತಿಯ ನಷ್ಟ ಆಗುದಿಲ್ಲ, ಹೊರತಾಗಿ ಅವನಿಗೆ ಒಂದು ಅನುಭವ ಆಗ್ತದೆ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ಯಾವ ರೀತಿಯಾಗಿ ಬೆಳಿಬೇಕು ಅಥವಾ ಯಾವ ಬೆಳೆಗಳನ್ನ ಹಾಕಿದ್ರೆ ನಮಗೆ ಉತ್ತಮ ಫಲ ಕೊಡ್ತದೆ. ಅಷ್ಟೇ ಅಲ್ಲದೆ ನಮಗೆ ಯಾವ ರೀತಿಯಾಗಿ ಲಾಭ ಆಗ್ತದೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಯಾವುದೇ ಒಂದು ಪರಿಶ್ರಮ ಪಡದೆ ಅಷ್ಟೇ ಅಲ್ಲದೆ ಒಂದು ಕೆಲಸಗಳನ್ನು ಈಗ ಹೊಸತಾಗಿ ಅಡುಗೆ ಕಲಿಯುವಾಗ ಕೂಡ ಅಷ್ಟೇ ನಷ್ಟಗಳಾಗ್ತದೆ. ಯಾವ ರೀತಿ ನಷ್ಟ ಅಂತ ಹೇಳಿದ್ರೆ ಬಟ್ ಅದರಿಂದ ನಮಗೆ ಒಂದು ಪಾಠ ಕಲಿತಿರ್ತೇವೆ. ಇವಾಗ ನಮಗೆ ಹೊಸತಾಗಿ ಹೊಸ ಸ್ಟೈಲ್ ಅಲ್ಲಿ ನಮ್ಗೆ ಅಡುಗೆ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ನಾವು ಅದನ್ನು ಮತ್ತೆ ಕಲಿಯುವುದರ ಮುಖಾಂತರ ನಾವು ಅದನ್ನು ಪರ್ಫೆಕ್ಟ್ ಆಗಿ ಮಾಡ್ತೇವೆ. ಯಾವಾಗ ನಾವು ಮತ್ತೆ ಕಲಿತೇವೆ ಅಥವಾ ಮತ್ತೆ ಅದನ್ನು ನಾವು ಪರಿಶ್ರಮ ಪಡ್ತೇವೆ ಆಗ ನಮಗೆ ಅದು ಕರೆಕ್ಟ್ ಆಗಿ ಬರ್ತದೆ ಅಥವಾ ನಾವು ಅದನ್ನು ತಿಳಿದುಕೊಳ್ತೇವೆ. ಮತ್ತೆ ಅದರಲ್ಲಿ ಏನು ನಾವು ಕಳೆದುಕೊಂಡಿರ್ತೇವೆ ಅಥವಾ ಅದರಲ್ಲಿ ನಾವು ಏನು ಮಿಸ್ ಮಾಡಿದೇವೆ ಅಂತ ಹೇಳಿ ನಮಗೆ ಅರಿವಾಗ್ತದೆ. ಅದೇ ಶ್ರೀಕೃಷ್ಣರು ಇಲ್ಲಿ ಹೇಳ್ತಿದ್ದಾರೆ, ನೀವು ಪರಿಶ್ರಮ ಪಡೋದ್ರಲ್ಲಿ ಯಾವುದೇ ರೀತಿಯ ನಷ್ಟ ಆಗುದಿಲ್ಲ, ಅಷ್ಟೇ ಅಲ್ಲದು ವ್ಯರ್ಥವಾಗುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಹೌದು, ಈ ರೀತಿಯಾಗಿ ತುಂಬಾ ಉದಾಹರಣೆಗಳನ್ನು ನಾವು ತಿಳಿದುಕೊಳ್ಬಹುದು. ಜೀವನದಲ್ಲಿ ಆಗಿರ್ಬೋದು, ಒಂದು ಪಾಠಗಳೆಲ್ಲ ಆಗಿರ್ಬೋದು ಅಥವಾ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಅದನ್ನು ತಿಳಿದುಕೊಳ್ಬಹುದು. ಪರಿಶ್ರಮ ಅಂತ ಹೇಳಿದಾಗ ನಾವು ಇನ್ನೊಬ್ಬರ ವ್ಯಕ್ತಿಗೆ ಒಂದು ಕೆಟ್ಟದಾಗೋ ರೀತಿ ಪರಿಶ್ರಮ ಯಾವತ್ತು ಪಡಬಾರ್ದು. ಇನ್ನೊಂದು ವ್ಯಕ್ತಿಗೆ ಒಂದು ನೋವಾಗುವಂತಹ ಪರಿಶ್ರಮವನ್ನು ಯಾವತ್ತು ಪಡಬಾರ್ದು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಹಾಳು ಮಾಡೋದಾಗಿರ್ಬೋದು ಅಥವಾ ಮಾಟ ಮಂತ್ರಗಳು ಮಾಡೋದ್ರ ಮುಖಾಂತರ ನಾವು ಪರಿಶ್ರಮ ಪಡ್ಬೋದು. ಅದಕ್ಕೊಂದು ಅಧರ್ಮ. ಅಷ್ಟೇ ಅಲ್ಲದೆ ಅದಕ್ಕೆ ಯಾವುದೇ ರೀತಿಯ ಸಿದ್ಧಿಗಳಾಗುವುದಿಲ್ಲ. ಒಂದಲ್ಲ ಒಂದು ದಿವಸ ಅದು ನಮಗೆ ಒಂದು ರಿಟರ್ನ್ ಆಗಿ ಸಿಗ್ತದೆ ಅಂತ ಹೇಳ್ಬೋದು. ಈ ರೀತಿಯ ಕಾರ್ಯಗಳಲ್ಲಿ ನಾವು ಕೆಟ್ಟ ಕಾರ್ಯಗಳಲ್ಲಿ ತೊಡಗಿರಬಾರ್ದು. ಹೊರತಾಗಿ ನಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಬಡವರಿಗೆ ಸಹಾಯ ಮಾಡೋದಾಗಿರ್ಬೋದು ಅಥವಾ ಓದುವ ಮಕ್ಕಳಿಗೆ ಸಹಾಯ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಮಾಡೋದ್ರ ಮುಖಾಂತರ ನಾವು ಧರ್ಮದ ಹಾದಿಯಲ್ಲಿ ಹೋಗ್ತೇವೆ. ಅಷ್ಟಲ್ಲದೆ ನಮ್ಗೆ ಯಾವುದೇ ರೀತಿಯ ಅಧರ್ಮ ಅಂತ ಹೇಳ್ಬೋದು ಅಥವಾ ನರಕ ಸಿಗುದಿಲ್ಲ ಅಂತ ಹೇಳಿ ನಾವು ತಿಳಿದುಕೊಳ್ಬಹುದು. ಪರಿಶ್ರಮ ಪಡುವುದು ಯಾವುದೇ ರೀತಿ ವ್ಯರ್ಥ ಆಗುದಿಲ್ಲ, ನಷ್ಟ ಆಗುದಿಲ್ಲ ಅಂತ ಹೇಳಿ ಶ್ಲೋಕದ ಮುಖಾಂತರ ನಾವು ತಿಳಿದುಕೊಳ್ತೇವೆ. ಅಷ್ಟೇ ಅಲ್ಲದೆ ಶ್ರೀಕೃಷ್ಣ ಹೇಳ್ತಾರೆ, ಯಾವಾಗ ಪರಿಶ್ರಮ ಪಡುವಾಗ ನನ್ನನ್ನೇ ನೆನೆಸ್ಕೋತಾರೆ ಅಥವಾ ಕೃಷ್ಣನನ್ನು ಜಪದಲ್ಲಿ ಇರ್ತಾರೆ, ಅವರು ಖಂಡಿತವಾಗಿಯೂ 1% ಅವರು ಮಾಡಿದಂತಹ ಕಾರ್ಯಕ್ಕೆ ಪ್ರತಿಯಾಗಿ 2% ನಾನು ಪ್ರತಿಫಲವನ್ನು ಕೊಡ್ತೇನೆ ಅಂತ ಹೇಳಿ ಶ್ರೀಕೃಷ್ಣರಲ್ಲಿ ಹೇಳ್ತಾರೆ. ಯಾವ ರೀತಿಯಾಗಿ ಅಂದ್ರೆ ಅರ್ಜುನರು ಅವರ ಸಾರಥಿಯಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವು ತಿಳ್ಕೊಳ್ಬೇಕು. ಯಾವ ರೀತಿಯಾಗಿ ಅಂದ್ರೆ ಸ್ವತಃ ದೇವರು ತನ್ನ ಭಕ್ತನಿಂದ ಬಯಸುವುದು ಯಾವುದೇ ಚಿನ್ನ ಬೆಳ್ಳಿ ಅಥವಾ ಆಸ್ತಿ ಅಂತಸ್ತು ಯಾವತ್ತೂ ಕೂಡ ದೇವರು ಬಯಸುವುದಿಲ್ಲ. ಹೊರತಾಗಿ ಒಳ್ಳೆಯ ಮನಸ್ಸು ಅಥವಾ ಒಳ್ಳೆಯ ಭಕ್ತಿ ಅಥವಾ ಉದಾರ ಮನಸ್ಸಿನ ಭಕ್ತನನ್ನು ಆರಿಸ್ತಾರೆ ದೇವರು. ಹಾಗಾಗಿ ನಾವು ಪ್ರತಿನಿತ್ಯ ಕೂಡ ಕೇಳ್ತಾ ಇರ್ತೇವೆ ಅಥವಾ ಭಕ್ತಿ ಇದ್ದವನಿಗೆ ಮಾತ್ರ ದೇವರು ಕಾಣಿಸ್ತಾರೆ. ಅಷ್ಟೇ ಅಲ್ಲದೆ
ಅಲ್ಲದೆ ಪ್ರೀತಿ ಇದ್ದವನಿಗೆ ಅಥವಾ ಒಂದು ಮನಸ್ವಚ್ಛ ಇದ್ದವನಿಗೆ ಮಾತ್ರ ದೇವರ ಒಂದು ಕೃಪೆ ಆಗಿರ್ಬೋದು ಅಥವಾ ಕರುಣೆ ಆಗಿರ್ಬೋದು ಅಥವಾ ದೇವರು ಬಂದು ಮಾತನಾಡ್ತಾರೆ ಅಂತ ಹೇಳಿ ತಿಳ್ಕೊಳ್ಬಹುದು. ಅದೇ ಆಸ್ತಿ ಅಂತಸ್ತು ಇದ್ದವನ ಹತ್ರ ದೇವರು ಖಂಡಿತವಾಗಿ ಹೋಗುವುದಿಲ್ಲ, ಹೊರತಾಗಿ ಒಳ್ಳೆ ಮನಸ್ಸುಗಳನ್ನು ಹುಡುಕಿಕೊಂಡು ಒಳ್ಳೆಯ ಭಕ್ತಿಯನ್ನು ಹುಡುಕಿಕೊಂಡು ದೇವರು ಬರ್ತಾರೆ. ನಾವು ತುಂಬಾ ಕಥೆಗಳಲ್ಲಿ ಕೇಳಿರ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಯಾಕೆ ನಡೀಬಾರ್ದು, ನಾವು ಒಂದು ಒಳ್ಳೆಯದ ಪ್ರತಿಯೊಬ್ಬರು ಕೂಡ ಒಂದು ಪರಿಶ್ರಮದ ಮುಖಾಂತರ ಅಷ್ಟೇ ಅಲ್ಲದೆ ದೇವರ ಸ್ಮರಣೆ ಪ್ರಾರ್ಥನೆ ಮತ್ತೆ ಅಷ್ಟೇ ಅಲ್ಲದೆ ಸಮಯವನ್ನು ಒಂದು ದೇವರಿಗೆ ಕೂಡ ನಾವು ಕೊಡ್ಬೇಕು. ಅಷ್ಟೇ ಅಲ್ಲದೆ ಒಂದು ಒಳ್ಳೆಯ ಮಾರ್ಗಗಳ ಅಥವಾ ಒಳ್ಳೆಯ ಸುದರ್ಶನ ಮಾರ್ಗಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಆಗ ಒಂದು ಒಳ್ಳೆಯ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಶ್ಲೋಕ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.